ಸಭಾಪತಿಗಳೇ, ಈಗ ನ್ಯಾಯಾಲಯದಲ್ಲಿ ಇರತಕ್ಕಂಥ ಪ್ರಕರಣಗಳು ಏನಿರುತ್ತೆ, ಯಾವುದೇ ಆಸ್ತಿ ಇರ್ಬೋದು, ಅದು ಮುಂದಕ್ಕೆ ಟ್ರಾನ್ಸಾಕ್ಷನ್ ಆಗದೇ ಇರತಕ್ಕಂಥ ರೀತಿಯಲ್ಲಿ ತಾವು ಅದನ್ನು ತಡಿಬೇಕಾಗಿರತಕ್ಕಂಥ ಕೆಲವು ಕ್ರಮಗಳನ್ನು ತೆಗೆದುಕೋಬೇಕಾಗ್ತದೆ. ಆವಾಗ ಅವನಿಗೆ ಭಯ ಬರುತ್ತೆ, ಮುಂದೆ ನಾನು ಏನು ಮಾಡೋಕ್ಕಾಗಲ್ಲ, ECL ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ಟ್ರಾನ್ಸಾಕ್ಷನ್ ಆಗದೇನೆ ಸಬ್ ರಿಜಿಸ್ಟರ್ ಆಫೀಸಲ್ಲಾಗಲಿ ಅದನ್ನು ತಡೆಯೋದಕ್ಕೆ ಏನಾದರೂ ಕ್ರಮಗಳನ್ನ ತೆಗೆದುಕೋಬೇಕು ಅಂತ ನಾನು ನಮ್ಮಲ್ಲಿ ಮನವಿ ಮಾಡ್ತೀನಿ. ಎರಡನೇದಾಗಿ ಈ ಜೇಡ್ರೆ ಬಲೆ ಇದೆಯಲ್ಲ, ಜೇಡ್ರೆ ಬಲೆಯಲ್ಲಿ ಸಿಕ್ಕೋದು ಯಾರು ಹೇಳಿ? ಸಾಮಾನ್ಯ ಜನರು, ಸಣ್ಣ ಪುಟ್ಟ ಜನರು. ಅವ್ರು ಮಾತ್ರ ಆ ಜೇಡ್ರೆ ಬಲೆ ಒಳಗಡೆ ಹೋಗ್ಬಿಟ್ರೆ ಅವ್ರು ಅಲ್ಲಿಂದ ಬರೋಕ್ಕಾಗಲ್ಲ. ಆದರೆ ಪ್ರಭಾವಿಗಳಿರ್ತಾರಲ್ಲ, ದೊಡ್ಡ ದೊಡ್ಡ ತಿಮಿಂಗಳುಗಳು, ಬೆಂಗಳೂರು ನಗರದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಇವತ್ತು ಅಧಿಕಾರಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಯಾರನ್ನೇ ಇರ್ಬೋದು, ಅವ್ರನ್ನ ಸದೆಬಡಿಲಿಕ್ಕೆ ಆಗ್ತಾನೆ ಇಲ್ಲ. ಅದ್ರ ಕಡೆ ಕೂಡ ತಾವು ತಮ್ಮಿಂದ ಮಾತ್ರ ಸಾಧ್ಯ ಅದು. ಅದಕ್ಕೆ ತಾವು ಸೀರಿಯಸ್ ಆಗಿ ಏನಾದ್ರು ಕ್ರಮ ತಗೊಂಡ್ಬರ್ಬೇಕು. ಯಾಕೆಂದ್ರೆ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಸಚಿವರೇ. 2011ರಲ್ಲಿ ಬಾಲಸುಬ್ರಹ್ಮಣ್ಯನ್ ಸಮಿತಿ ಅಂತ ಹೇಳಿ ರಚನೆ ಆಯಿತು. ಅದಾದ್ಮೇಲೆ ಒತ್ತುವರಿ ಗುರ್ಸಕ್ಕೋಸ್ಕರ ಕೋಳಿವಾಡ ಸಮಿತಿ ಅಂತ ಹೇಳಿ ತಾವೇ ಮಾಡಿದ್ರಿ ತಮ್ಮ ಸರ್ಕಾರದಲ್ಲಿ. ಅದಾದ್ಮೇಲೆ ಮತ್ತೆ AT ರಾಮಸ್ವಾಮಿ ಸಮಿತಿ ಅಂತ ಮಾಡಿದ್ರಿ. ಇವರೆಲ್ಲ ಕೂಡ ವರದಿಗಳು ಕೊಟ್ಟರು. ಈ ಸಮಿತಿಗಳ ವರದಿಗಳನ್ನ ಕೊಟ್ಟ ಮೇಲೆ ಸರ್ಕಾರ ಮಟ್ಟದಲ್ಲಿ ಅದು ಏನಾಗ್ತಾ ಇದೆ? ಆ ಒಂದು ಸಮಿತಿ ವರದಿಯನ್ನ ಬರೀ ಧೂಳಿಡ್ಕೊಂಡು ಕೂತಿದ್ಯಾ ಫೈಲ್ಗಳು? ಮುಂದಕ್ಕೆ ಏನಾದ್ರು ಕ್ರಮ ತೆಗೆದುಕೊಂಡಿದ್ದೀರಾ? ಅದ್ರ ಕಡೆ ಯಾಕೆ ಗಮನ ಹರಿಸಿಲ್ಲ? ಇವತ್ತು ಅದು ಕೂಡ ಇವತ್ತು ಜನರಿಗೆ ಪ್ರಶ್ನೆಯಾಗೇ ಉಳಿದಿದೆ. ಕೂಡ ತಾವು ಗಮನ ಹರಿಸಬೇಕು ಅಂತ ಹೇಳಿ ಸಭಾಪತಿ ಮೂಲಕ ತಮ್ಮನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಪತಿಯವರೇ, ಈ ತರ ಸರ್ಕಾರಿ ಜಮೀನು ದಾಖಲೆ ಸೃಷ್ಟಿ ಮಾಡಿಕೊಂಡು ಖಾಸಗಿಯವರ ವಶದಲ್ಲಿರ್ತಕ್ಕಂಥದ್ದು ಮುಂದೆ ಮಾರಾಟ ಆಗಬಾರ್ದು, ಆ ರೀತಿ ತಡೆ ಒಡ್ಡಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಿ ಅದನ್ನ ನಾವು ಮಾಡ್ತೇವೆ. ಅದನ್ನ ರೆಡ್ ಫ್ಲಾಗ್ ಮಾಡಿ ಫರ್ದರ್ ಟ್ರಾನ್ಸಾಕ್ಷನ್ ಆಗುವಂತ ಅದನ್ನ ಬ್ಲಾಕ್ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಎರಡನೇದು, ಅವರು 3 ವರದಿಗಳನ್ನ ಉಲ್ಲೇಖ ಮಾಡಿದ್ದಾರೆ. ಆ ವರದಿಗಳು ನಿಮ್ಮ ಮಧ್ಯದಲ್ಲಿ ಬೇರೆ ಬೇರೆ ಸರ್ಕಾರಗಳಿದ್ವು, ಎಲ್ಲವೂ ಕೂಡ ಭಾಗಶಃ ಅನುಷ್ಠಾನ ಆಗಿದೆ, ಪೂರ್ಣ ಆಗಿದೆ ಅಂತ ನಾನು ಹೇಳೋದಿಲ್ಲ. ಈಗ ಉಳಿದಿರೋವು ಯಾವುವು ಅಂದ್ರೆ ಎಲ್ಲ ನೀವೇ ನೋಡ್ದಂಗೆ ಲಿಸ್ಟ್ ಕೊಟ್ಟಿದ್ದೀವಿ ನಿಮ್ಗೆ. ಎಲ್ಲ ಹೋಗಿ ಕೋರ್ಟಲ್ಲಿ ಅಲ್ಲಿ ಇಲ್ಲಿ ಒಂದು ತಗಲಾಕೊಂಡಿರೋಂಥವು ಉಳಿದಿದ್ದಾವೆ. ಕೆಲವು ಇಲ್ಲೂ ಕೂಡ ಯಾಮಾರಿಸಿ ಅದನ್ನ ಪಕ್ಕ ಮಾಡ್ಕೊಂಡಿರೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ, ಎಲ್ಲ ನಡೆದಿರೋದು. ಆದ್ರೆ ಬಾಕಿ ಈಗ ಯಾವ್ದ್ಯಾವ್ದು ಒತ್ತುವರಿ ತೆರವು ಮಾಡ್ಲಿಕ್ಕೆ ಸಲೀಸಾಗಿದ್ದು ಅವೆಲ್ಲ ಆಗಿದಾವೆ. ಅದು ನಿಮ್ಮ ಜಂಟಿ ಸರ್ಕಾರ ಇದ್ದಾಗಲೂ ಆಗಿದೆ, ಅದಕ್ಕೆ ಹಿಂದೆನೂ ಆಗಿದೆ, ತದನಂತರನೂ ಆಗಿದೆ, ಇವತ್ತು ನಡೀತಾ ಇದೆ. ಮೊನ್ನೆ ಶನಿವಾರ ಕೂಡ ಬ್ಯಾಂಗ್ಳೂರು ಅರ್ಬನ್ DC ಅವರು ಸುಮಾರು 5 ತಾಲೂಕಲ್ಲಿ 5 ಕಡೆ ಒತ್ತುವರಿ ತೆರವು ಮಾಡಿದ್ದಾರೆ, ಇವತ್ತು ನಡೀತಾ ಇದೆ. ನಾನು ಅವ್ರಿಗೆ ಹೇಳಿದ್ದೇನೆ, ವಾರದಲ್ಲಿ ಕನಿಷ್ಠ 2 ಶನಿವಾರ ಭಾನುವಾರನಾದ್ರೂ ನೀವು ಇದನ್ನ ಒತ್ತುವರಿ ತೆರವು ಪ್ರತಿ ತಾಲೂಕಲ್ಲೂ 1-2 ಐಟಮ್ ಆದ್ರೂ ಮಾಡಲೇಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಅವರು ಮಾಡ್ತಾ ಇದ್ದಾರೆ. ಈಗ ತಾವು ಬೇಕಾದ್ರೆ ಭಾನುವಾರದ ಪೇಪರ್ ತೆಗೆದು ನೋಡಿ, ಇಲ್ಲೆಲ್ಲಿ ಒತ್ತುವರಿ ತೆರವು ಮಾಡಿದ್ದಾರೆ ಅಂತ ಪಟ್ಟಿನೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ವರದಿಗಳು ಏನು ಯಾವುದೇ ಸರ್ಕಾರ ಯಾವುದು ಏನು ಮುಚ್ಚಾಕಿಲ್ಲ, ಭಾಗಶಃ ಆಗಿದೆ. ಇನ್ನು ಉಳಿದಿರುವಂತ ಈ ಲೀಗಲಿ ಕಾಂಪ್ಲಿಕೇಟೆಡ್ ಇರುವಂತವನು ಕೂಡ ಫೈಟ್ ಮಾಡ್ತೇವೆ ಸಭಾಪತಿಯವರು. ಜವರೇಗೌಡ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.